ಸರಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಮಾಡಿದ್ವಿ. ಇವತ್ತು ಶನಿವಾರ ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಪೂಜೆಗೆ ಬಂದಿದ್ದರು. ದೇವ್ರಿಗೆ ಮೊಸರನ್ನ ಇಟ್ಟು ಅವರು ಮೊಸರನ್ನ ಎಲ್ಲ ತೊಗೊಂಬಂದಿದ್ರು ಪೂಜೆಗೆ. ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು, ಟಿಫನ್ ಆಯಿತು, ಪೂಜೆ ಎಲ್ಲ ಆಯಿತು. ಟಿಫನ್ ಬಂದು ಇವತ್ತು ಅಕ್ಕಿ ರೊಟ್ಟಿ ಮತ್ತು ಪುದೀನ ಚಟ್ನಿ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿದ್ವಿ. ಇವಾಗ ನಾವು ಸ್ವಲ್ಪ ಆಚೆ ಕಡೆ ಹೋಗ್ತಾ ಇದ್ದೀವಿ. ಫೋನ್ ಅಂತೇವ್ ನೋಡು. ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಮಗ ಸ್ವಲ್ಪ ಕೆಲ್ಸದ ಮೇಲೆ ಹೋಗ್ತಾ ಇದ್ದ, ಅವನ ಜೊತೆ ನಾವು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಹೋಗ್ಬೇಕು, ಸ್ವಲ್ಪ ಬಟ್ಟೆ ಏನಾನ ತೊಗೊಳ್ಳೋಣ, ರಮ್ಮಿನ್ಗೆ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಇನ್ನೊಬ್ಬರೇ ಹೋಗೋಕ್ಕಿನ್ನ ನನ್ನ ಮಗ ಹೋಗ್ತಾವನಲ್ವ, ಹಂಗೆ ಅವನ ಜೊತೆನೇ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇರೋದು. ಹಬ್ಬಕ್ಕೆ ಬಟ್ಟೆ ಕೊಡ್ಸೋಣ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲಿ ನಂದು ಅಲ್ಲಿ ನನ್ನ ಮಗಳು. ಈ ವಿಡಿಯೋ ಬಂದು ಹಿಂದಿನ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ 2 ಫೋನಲ್ಲಿ ವೀಡಿಯೋಸ್ ಮಾಡಿದ್ದೆ. ಒಂದು ಫೋನಲ್ಲಿ ನಾನು ಚೆಕ್ಕೇ ಮಾಡಿರಲಿಲ್ಲ, ಅಂದರೆ ಇನ್ನೊಂದು ಫೋನಲ್ಲಿ ಚೆಕ್ ಮಾಡಿರಲಿಲ್ಲ. ಅದು ಈ ಫೋನಲ್ಲಿ ಇಷ್ಟೇ ಇರೋದು, ಯಾಕೋ ಮಿಸ್ ಆಗೋಗೈತೆ, ವೀಡಿಯೋನೇ ಆನ್ ಆಗಲಿಲ್ಲ. ನಾವು ಇಷ್ಟು ವೀಡಿಯೋ ಮಾಡಿದ್ವಿ. ಫುಲ್ ವೀಡಿಯೋಲ್ಲಿ ನಿನ್ನೆ ವೀಡಿಯೋಲ್ಲಿ ಫುಲ್ ವೀಡಿಯೋ ನಾವು ಯಾವ ಥರ ಪಾರ್ಸಲ್ ಮಾಡ್ತೀವಿ, ನಾನು ನಮ್ಮ ಮಗ ಯಾವ ಥರ ಇದು ಮಾಡ್ತೀವಿ, ಪಾರ್ಸಲ್ ಡಿಸ್ಪ್ಯಾಚ್ ಮಾಡ್ತೀವಿ ಅನ್ನೋದು ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ಅಂದ್ಬಿಟ್ಟು ನಾನು ಹಾಕಿರೋದು. ಅದು ನನಗೆ ಬೇಜಾರಾಗೋಯಿತು. ಅಷ್ಟೆಲ್ಲ ವೀಡಿಯೋಸ್ ಮಾಡಿದ್ವಿ, ನಾವು ವೀಡಿಯೋನೇ ಆನ್ ಆಗಿಲ್ಲ ಅನ್ಸುತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಂಡು ಅಷ್ಟಕ್ಕೆ ಮಾತ್ರ ನಾನು ಪೋಸ್ಟ್ ಮಾಡಿದ್ದೆ. ಲಾಸ್ಟಲ್ಲಿ ಅವನು ತಮಾಷೆ ಮಾಡ್ತಾಯಿದ್ದ, ಅದು ನಗ್ದಿರೋದು ಅಷ್ಟೇ. ಅದು ನಾನು ಇಷ್ಟೇ ಇರೋದು ವೀಡಿಯೋಸ್ ಅಂದ್ಬಿಟ್ಟು ಅಷ್ಟೇ ಪೋಸ್ಟ್ ಮಾಡಿದ್ದೆ. ಆಮೇಲೆ ಮಾರನೇ ದಿವಸ ನಾನು ಇದು ಚೆಕ್ ಮಾಡಿದ್ಮೇಲೆ ಫೋಟೋಸ್ ಏನೋ ಚೆಕ್ ಏನೆಲ್ಲ ಮಿಕ್ಸ್ ಮಾಡಿ ಬರ್ಸಿದೆ. ಅಲ್ಲೋಡಿದೆಲ್ಲ ಬರುತ್ತೆ, ಬಿಸಾಕೋದು. ನಮ್ಮ ಯಜಮಾನ್ರಿಗೆ ದೇವ್ರ ಫೋಟೋಸ್ ಶೇರ್ ಮಾಡಬೇಕಾಗಿತ್ತು. ಆವಾಗ ಚೆಕ್ ಮಾಡುವಾಗ ಇದ್ರಲ್ಲಿ ವೀಡಿಯೋಸ್ ಇತ್ತು, ಮಿಸ್ ಆಗೋಗೈತೆ ನೆನ್ನೆ ವೀಡಿಯೋದು ಇದ್ರದ್ದು. ಮತ್ತು ನಾನು ನನ್ನ ಮಗ ಬೆಳಗ್ಗೆನೇ ಪಾರ್ಸಲ್ ಮಾಡ್ತಾ ಇದ್ವಿ. ಅಷ್ಟರೊಳಗಡೆ ನನ್ನ ಮಗಳು ಬಂದಳು. ನನ್ನ ಮಗಳು ಸ್ವಲ್ಪ ಅವಳು ವೀಡಿಯೋ ಮಾಡಿದ್ಲು. ನಾವು ಈ ಥರ ಸ್ವಲ್ಪ ಚೆಕ್ ಮಾಡಿ, ಪ್ರತಿಯೊಂದು ಚೆಕ್ ಮಾಡಿ ಕಳಿಸ್ಕೊಡ್ತೀವಿ. ಅದರಲ್ಲೂ ಸ್ವಲ್ಪ ಮಿಸ್ಟೇಕ್ ಆಗೋಗಿರುತ್ತೆ ನಮ್ಮದು. ಪಾರ್ಸಲ್ ಮಾಡುವಾಗ ತುಂಬ ಸೂಕ್ಷ್ಮವಾಗಿ ನಾವು ಪಾರ್ಸಲ್ ಮಾಡಬೇಕು. ತುಂಬ ಜನ ಬುಕ್ಕಿಂಗ್ ಮಾಡಿರ್ತಾರೆ. ಪ್ರತಿಯೊಂದು A to Z ಚೆಕ್ ಮಾಡಿ ನಾವು ಡಿಸ್ಪ್ಯಾಚ್ ಮಾಡಬೇಕು. ಹೋದ ಸಲ ಎಲ್ಲ ಒಬ್ಬೊಬ್ಬರಿಗೆ 2 ಪಾರ್ಸಲ್ ಹೊಟ್ಟೋಗಿತ್ತು. ಯಾಕಂದರೆ ನಾವು ಪಾರ್ಸಲ್ ಮಾಡುವಾಗ ಸ್ಲಿಪ್ ಇಕ್ಕಿರ್ತೀವಿ, ಅದು ಮಿಸ್ ಆಗೋದ್ರೆ ಬೇರೆಯವ್ರಿಗೆ ಹೊಟ್ಟೋಗುತ್ತೆ. ಬೇರೆಯವ್ರಿಗೆ ಹೋದ್ರೂ ಅವರು ನಮಗೆ ಇನ್ಫಾರ್ಮ್ ಮಾಡಲ್ಲ. ನಮಗೆ ಈ ಐಟಮ್ ಬಂದೈತೆ ಅನ್ನೋದೇ ಅವ್ರು ಇನ್ಫಾರ್ಮ್ ಮಾಡೋಕ್ಕೆ ಹೋಗಲ್ಲ ಯಾರೂ ಅಷ್ಟೇ. ಬಂದಿಲ್ಲ ಅಂದರೆ ಬಂದಿಲ್ಲ ಅಂದ್ಬಿಟ್ಟು ಕಾಲ್ ಮಾಡ್ತಾರೆ. ಎಕ್ಸ್ಟ್ರಾ ಏನಾರ ಬಂದಿದ್ರೆ ಯಾರೂ ಕಾಲ್ ಮಾಡಲ್ಲ, ನಮಗೂ ಗೊತ್ತಾಗಲ್ಲ. ಒಂದೊಂದ್ಸಲ ಮಿಸ್ ಆಗೋಗುತ್ತೆ. ಪ್ರತಿಯೊಂದೂ ಎಷ್ಟೇ ಹುಷಾರಾಗಿ ಮಾಡಿದ್ರು ಮಿಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಕ್ರಾಸ್ ಚೆಕ್ ಮಾಡಿ 2 ಸಲ 3 ಸಲ ಕ್ರಾಸ್ ಚೆಕ್ ಮಾಡಿ ಪಾರ್ಸಲ್ ಮಾಡಿ ಕಳಿಸ್ಕೊಡ್ತೀವಿ. ನಾನು ನನ್ನ ಮಗ ಈ ಥರ ಪಾರ್ಸಲ್ ಮಾಡ್ತಾಯಿರ್ತೀವಿ. ನಮ್ಮ ಮನೇಲಿ ನನ್ನ ಮಗನೂ ನನ್ನ ಮಗಳು ಇಬ್ಬರು ಸೇರಿದ್ರೆ ಕಿತ್ಲಾಡ್ತಾ ಇರ್ತಾರೆ. ಅಂದರೆ ಸೀರಿಯಸ್ ಆಗಲ್ಲ, ತಮಾಷೆಗೆ. ಇವನು ನಗಿಸ್ತಾ ಇರ್ತಾನೆ, ಅವಳು ಒಂದು ಸಲ ಸೀರಿಯಸ್ ಆಗೋಗಿರ್ತಾರೆ. ನಾನು ಅದೇ ಬೈತಾ ಇದ್ದೆ, ಏನಕ್ಕೆ ಹಿಂಗೆ ಕಿತ್ಲಾಡ್ತೀರ ಅಂದ್ಬಿಟ್ಟು. ನನಗೂ ಫುಲ್ಲು BP ರೈಸ್ ಆಗಿತ್ತು. ಇಬ್ರಿಗೂ ಬೈದು ಆಮೇಲೆ ಸೈಲೆಂಟಾಗಿ ಲಾಸ್ಟಲ್ಲಿ ಪಾರ್ಸಲ್ ಮಾಡ್ತಾ ಇರೋದು. ಫುಲ್ ಸೈಲೆಂಟ್ ಆಗೋಗಿದ್ದ. ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾನೆ. ಏನಂದರೆ ತುಂಬ ಕ್ಯಾತೆ ನನ್ನ ಮಗ. ಕಿಂಡಲ್ ಮಾಡೋದು, ತಮಾಷೆ ಅಂದರೆ ತಮಾಷೆ ನಗಿಸೋಕ್ಕೆ ಮಾಡ್ತಾ ಇರ್ತಾನೆ. ಅದು ನಮಗೆ ಒಂದೊಂದ್ಸಲ ಸೀರಿಯಸ್ ಆಗೋಗಿರತ್ತೆ ಅಷ್ಟೇ, ಇನ್ನೇನಿಲ್ಲ. ಹಿಂಗೆ ಬಂದೆ ಹಂಗೆ ತಿರುಗ್ತಾನೆ, ಹಂಗೆ ಬಂದೆ ಹಿಂಗೆ ತಿರುಗ್ತಾನಮ್ಮ ಅವನು.
ಇವತ್ತಿನ ಫೋಕಸ್. ಚೀಟಿ ಎಲ್ಲ ಕಾಣಿಸ್ಕೊಳ್ಳೋದು. ನೀರು ಕುಡಿಯೋ. ಗಾಡಿಯಲ್ಲಿ ಕೊಡ್ತಾನೆ. ನಗದ್ ಬೇರೆ, ಬಿಕ್ಲಿಕ್ಕೆ ಬಂದ್ಮೇಲೆ ನೀರ್ ಕುಡಿಯೋದ್ ಬೇರೆ. ಇವ್ರು ನನ್ ಮಾತಾಡಂಗಿಲ್ಲ, ನಗು ಬರತ್ತೆ ಅವ್ನ್ಗೆ. ಫುಲ್ ಬಿಕ್ಲಿಕ್ಕೆ ಬಂದ್ಬಿಟ್ಟೈತೆ ನಮ್ಮ ಅಣ್ಣಂಗೆ. ಇವಾಗ ಏನ್ ಕೆಲ್ಸದ ಮೇಲೆ ಹೋಗ್ತಾ ಇದೀಯ ಚಂದನಿನ? ಸ್ಟಾರ್ಟ್. ನೀನೇನೋ ಮಾಡ್ತೀಯವ ನನ್ಗೆ ಇವತ್ತು. ಇವಾಗ ಇನ್ನೇನು ಮೆಜೆಸ್ಟಿಕ್ ಹತ್ರ ಇದ್ದೀವಿ. ಫಸ್ಟು ಸುಖಸಾಗರ್ಗೆ ಹೋಗೋಣ ಅನ್ಕೊಂಡಿದ್ವಿ. ಬೇಡ, ಮಾಲಲ್ಲಿ ಫಸ್ಟ್ ಸಿಗ್ನಲ್ ನೋಡೋಣ, ಬಿದ್ದೋಯ್ತಾ? ಟ್ರೆಂಡ್ಸ್ ಅಲ್ಲಿ ಮತ್ತೆ ಬೇರೆ ಕಡೆ ಎಲ್ಲ ನೋಡೋಣ ಬಟ್ಟೆ ಅಂದ್ಬಿಟ್ಟು ಫಸ್ಟ್ ಮಾಲ್ಗೆ ಬಂದಿದ್ವಿ. ಪಾರ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಸ್ವಲ್ಪ ಖಾಲಿ ಇತ್ತು. ಇವಾಗ ಫಸ್ಟ್ ನನ್ನ ಮಗನಿಗೆ ನೋಡೋದ, ಫಸ್ಟ್ ನನ್ನ ಮಗಳಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿರೋದು. ಆಮೇಲೆ ಇವ್ನಿಗೆ ನೋಡೋಣ, ಇವ್ನು ಕೆಲ್ಸದ ಮೇಲೆ ಬಂದಿರೋದು. ಬಿಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟಿದ್ರು. ಬಾರೋ ಒಂದ್ಸಲ ನೀನು ನೋಡ್ಕೊಂಡು ಹೋಗುವಂತೆ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾ ಇದ್ವಿ. ನೋಡ್ಕೊಂಡು ಸ್ವಲ್ಪ ಏನಾನ ಕೊಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಬಂದಿದ್ವಿ. ಜೂಡಿ ಒಳಗಡೆ ಹೋಗಿದ್ದೀವಿ. ಅವನಿಗೆ ಜಿಮ್ಗೆ ಹೋಗೋಕ್ಕೆ ಅಂದ್ಬಿಟ್ಟು ಪ್ಯಾಂಟ್ಗಳು ನೋಡೋಣ, ಟ್ರ್ಯಾಕ್ ಪ್ಯಾಂಟು ಅಂತ ಇದ್ದ, ಟಿ ಶರ್ಟು. ಅವ್ನಿಗೆ ಯಾವುದೂ ಸೆಟ್ ಆಗಲಿಲ್ಲ. ಇನ್ನು ಹಂಗೆ ಬಂದಿದ್ದ ತಕ್ಷಣ ವಾಪಸ್ ಹೋಗೋದು ಹೆಂಗೆ ಅಂದ್ಬಿಟ್ಟು ನೋಡ್ತಾ ಇದ್ದ. ಸೆಲೆಕ್ಟ್ ಮಾಡಿ ನೋಡು, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ನು ಬೇರೆ ಕಡೆ ಶಾಪಲ್ಲಿ ತೊಗೊತಾನೆ. ಇಲ್ಲೇ ನಮ್ಮ ಮನೆ ಹತ್ರನೇ, ನಮ್ಮೂರಲ್ಲೇ ತೊಗೊತಾನೆ. ಅಲ್ಲಿ ಕ್ಲಾತು ತುಂಬ ಚೆನ್ನಾಗೈತೆ. ಅವ್ನು ತೊಗೊಂಬರೋದು ಒಂದೊಂದ್ಸಲ ಎಷ್ಟು ವರ್ಷ ಆದ್ರೂ ಏನೂ ಆಗಲ್ಲ. ಅವನು ಯೂಸ್ ಮಾಡೋದು ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಜೂಡಿಯಲ್ಲಿ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಚೆನ್ನಾಗಿರಲ್ಲ. ನಾರ್ಮಲ್ ಬಟ್ಟೆ ಅಂದರೆ ಪ್ಯಾಂಟ್ಸು ತೊಗೊಳ್ಳೋಣ ಟಿ ಶರ್ಟ್ ಅಂದ್ಕೊಂಡು ಬಂದಿರೋದು. ಅಲ್ಲೇನು ಚೆನ್ನಾಗಿರಲಿಲ್ಲ ಟಿ ಶರ್ಟ್ ಎಲ್ಲ. ಒಂದೇ ಒಂದು ಶರ್ಟ್ ತೊಗೊಂಡೆ, ಅದು ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಅಷ್ಟರೊಳಗಡೆ ತುಂಬ ಮಳೆ ಬರ್ತಾಯಿತ್ತು. ಇನ್ನೇನು ಎಕ್ಸಿಟ್ ಆಗಿ ಹೋಗೋಣ ಅಂದ್ಬಿಟ್ಟು ನೋಡಿದ್ವಿ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ನಾವು ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಇದ್ವಿ. ತುಂಬ ನಡೆಯೋಕ್ಕಾಗಲ್ಲ ಅಷ್ಟೊಂದು ದೂರ ಮಳೆಯಲ್ಲಿ ಅಂದ್ಬಿಟ್ಟು ತಿರ್ಗಾ ಇನ್ನೇನು ಕಾರಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಅಷ್ಟರೊಳಗಡೆ ಈ ಶರ್ಟ್ ನೋಡಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನನಗಂತೂ ತುಂಬ ಇಷ್ಟ. ಅವನೇ ಬೇಡ ಬೇಡ ಪುಕ್ಕ ಎದ್ದೊಳ್ತೈತೆ, ಏನಮ್ಮ ಈ ಥರ ಪುಕ್ಕ ಐತೆ, ಪುಕ್ಕ ಬೇಡ ಅಂತ ಇದ್ದ. ಇಲ್ಲ ತೊಗೊಂಡು ನೋಡು, ಒಂದ್ಸಲ ಒಂದೆರಡು ಸಲ ಹಾಕೋ ಅಂದರೆ ಸಾಕು ಅಂದ್ಬಿಟ್ಟು ಅಂದೆ. ಅದಕ್ಕೋಸ್ಕರ ನೋಡಿ ಟ್ರಯಲ್ ಮಾಡ್ತಾ ಇದ್ದ. ಇನ್ನು ಬಂದಿರೋದು ಇವಾಗ, ಯಾಕೋ ತುಂಬ ಟಯರ್ಡ್ ಆಗ್ತಾಯಿತ್ತು. ಹೋಗಿ ಎಲ್ಲನ ಮಲ್ಕೊಂಬಿಡೋಣ ಅನಿಸ್ತಾ ಇತ್ತು. ಅಷ್ಟೊಂದು ಟಯರ್ಡ್ ಆಗ್ತಾಯಿತ್ತು. ಇನ್ನು ಮಂತ್ರಿ ಅಯ್ಯೋ ಇನ್ನೇನು ಸುಖಸಾಗರ್ ಹತ್ರ ಹೋಗಬೇಕು. ನಮ್ಮನ್ನು ಸುಖಸಾಗರ್ ಹತ್ರ ಬಿಟ್ಟು ಅವನು ಚಿಕ್ಕಪೇಟೆಗೆ ಹೋಗ್ತಾನೆ ಕೆಲ್ಸದ ಮೇಲೆ. ಅವ್ನ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನಾವು ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಅವಳಿಗೆ ಡ್ರೆಸ್ಗಳು ತೊಗೊಳ್ಳೋಣ. ಸ್ವಲ್ಪ ಅವಳು ಸ್ಯಾರೀಸು ತುಂಬ ವೇರ್ ಮಾಡಲ್ಲ, ಅದಕ್ಕೆ ಎಲ್ಲನ ಫಂಕ್ಷನ್ಗಳಿಗೆಲ್ಲ ಆ ಥರ ಡ್ರೆಸ್ಗಳು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ಲು. ಚೆನ್ನಾಗಿತ್ತು ಸುಖಸಾಗರಲ್ಲಿ ಒಂದು ಶಾಪಲ್ಲಿ. ಪಾರ್ಟಿ ವೇರ್ಗೆಲ್ಲ ಚೆನ್ನಾಗಿತ್ತು. ನಾರ್ಮಲ್ ಫ್ಯಾನ್ಸಿದು ಇತ್ತು, ಪಾರ್ಟಿ ವೇರ್ ಇತ್ತು. ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಎಲ್ಲ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಂದಷ್ಟು ಪರ್ಚೇಸಿಂಗ್ ಮಾಡಿದ್ಲು, ಬಟ್ಟೆ ಕೊಡಿಸಿದ್ವಿ. ಅಂದರೆ ವರಲಕ್ಷ್ಮಿ ಹಬ್ಬಕ್ಕೆ, ಆಷಾಢ ಮಾಸ ಕಳಿಸ್ಕೊಡುವಾಗೆಲ್ಲ ಕೊಡಬೇಕಲ್ವ. ಸೀರೆ ಇನ್ನೇನು ಉಡಲ್ಲ, ಏನು ಎಷ್ಟು ಸೀರೆ ಕೊಡಿಸಿದ್ರೂ ಉಡಲ್ಲ. ಅದಕ್ಕೋಸ್ಕರ ಡ್ರೆಸ್ಗಳು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀನಿ. ಇವತ್ತು ನನ್ನ ಮಗನಿಗಾಗಲಿಲ್ಲ ಶಾಪಿಂಗ್ ಅಂತೂ, ನನ್ನ ಮಗಳಿಗೆ ಮಾತ್ರ ಮಾಡಿದ್ದೀವಿ. ನನ್ನ ಮಗ ಕಾರಲ್ಲಿ ಹೊರ್ಟೋಗಿದ್ದ. ಇನ್ನು ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವಿಲ್ಲೇ ಸುಖಸಾಗರಲ್ಲೇ ಶಾಪಿಂಗ್ ಮುಗಿಸಿದ್ವಿ. ಬೇರೆ ಇನ್ನೇನು ನೋಡಿಲ್ಲ. ನನ್ನ ಮಗ ಇರಲಿಲ್ಲಲ್ವ, ನನ್ನ ಮಗ ಇದ್ದಿದ್ರೆ ನನ್ನ ಮಗನ ಕೊಡಿಸ್ಬಿಡ್ಬೋದಾಗಿತ್ತು. ಅವ್ನ ಕೆಲಸನೇ ತುಂಬ ಹೊತ್ತಾಗುತ್ತೆ. ಚಿಕ್ಕಪೇಟೆಯಲ್ಲಿ ಹೋದರೆ ಅವನದು ಚಿನ್ನದ ಕೆಲಸ ಅಲ್ವ, ಅವನಿಗೆ ತುಂಬ ಹೊತ್ತಾಗುತ್ತೆ. ನಾವು ಹಂಗೂ ಇಲ್ಲಿ ಶಾಪಲ್ಲೇ ಒಂದಷ್ಟು ಪರ್ಚೇಸಿಂಗ್ ಮಾಡಿದ್ವಿ. ಸ್ಲಿಪ್ಪರ್ಸ್ ನೋಡೋಣ ನೋಡಿದ್ವಿ, ಎಲ್ಲೂ ನಮ್ಗೆ ಇಷ್ಟ ಆಗಿಲ್ಲ. ಬೇರೆ ಇನ್ನೇನು ಸೆಲೆಕ್ಟ್ ಮಾಡಿಲ್ಲ. ತುಂಬ ಕಲೆಕ್ಷನ್ಸ್ ಇತ್ತು. ಕಲೆಕ್ಷನ್ಸ್ ಅಂತ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಫಂಕ್ಷನ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಡ್ರೆಸ್ಸು. ನಾರ್ಮಲ್ದು ಕುರ್ತಾಸು ಸಿಕ್ಕತ್ತೆ, ಫಂಕ್ಷನ್ ವೇರ್ ಬಟ್ಟೆನೂ ಸಿಕ್ಕತ್ತೆ. ಶಾಪಿಂಗ್ ಮುಗಿಸ್ಕೊಂಡ್ವಿ, ಬಿಲ್ ಆಯಿತು. ಬಿಲ್ ಫೋನ್ಪೇ ಮಾಡಿದ್ವಿ. ಇನ್ನೇನು ಇವಾಗ ನಾವು ಹೋಗಬೇಕು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ, ಯಾಕೋ ತುಂಬ ಟಯರ್ಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಅವರೇ ನೀರು ಕೊಟ್ಟರು. ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ಇಲ್ಲಿ ರೆಸ್ಟ್ ತೊಗೊಂಡ್ವಿ. ಅಲ್ಲಿ ಸ್ನ್ಯಾಕ್ಸು ತೊಗೊಂಡು ಅವಳು ಪಾವ್ ಭಾಜಿ ತಿನ್ನಬೇಕಂತ ಇದ್ಲು ಸುಖಸಾಗರಲ್ಲಿ.
ಪಾವ್ ಭಾಜಿ ಕೊಡ್ಸೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ನಾವು ಓರಿಯನ್ ಮಾಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನನ್ನ ಮಗನಿಗೆ ಕೆಲ್ಸದ ಮೇಲೆ ಆಗಲೇ ಇಲ್ಲ. ನಾವು ವೆಸ್ಟ್ ಸೈಡಲ್ಲಿ ಸ್ಲಿಪ್ಪರ್ಸ್ ನೋಡೋಣ ಅಂದ್ಬಿಟ್ಟು, ಯಾಕಂದರೆ ಸ್ಮೂತಾಗಿರುತ್ತೆ. ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಅಯ್ಯೋ ಇದೇ ಟೆನ್ಷನಲ್ಲಿದ್ವಿ, ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಯಾವುದೇ ಎಲ್ಲನ ಬಂದರೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು, ತಿರ್ಗಾ ಅಂದರೆ ಬರೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಚರ್ಮುರಿ ತೊಗೊಂಡ್ವಿ. ನಾನು ತೊಗೊಂಡು ತಿನ್ನೋಣ ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು ಪಾವ್ ಭಾಜಿ ಅಂದರೆ ಸುಖಸಾಗರಲ್ಲಿ ಅಲ್ಲಿ ತೊಗೊಂಡ್ವಿ. ಅಲ್ಲೇ ಮಳೆ ಬರ್ತಾಯಿತ್ತು. ಒಳಗಡೆ ಹೋಗಿ ಚರ್ಮುರಿ ಎತ್ಕೊಂಡು ಹೋದ್ವಿ. ರಮ್ಯಾ ಪಾವ್ ಭಾಜಿ ತೊಗೊಂಡ್ಳು. ಅದು ನಮ್ಗೆ ಹೆವಿ ಆಗೋಯಿತು. ನಮ್ಗೆ ಇಲ್ಲೇ ತಿಂದು ಹೆವಿ ಆಯಿತು. ನನ್ನ ಮಗ ಅಲ್ಲೇ ಏನೋ ತಿನ್ಕೊಂಬರೋಣ ಅಂದ್ಬಿಟ್ಟು ಅವನು ಇದ್ದ. ಇಲ್ಲೆಲ್ಲ ಚಾಟ್ಸ್ ಎಲ್ಲ ಚೆನ್ನಾಗಿರತ್ತೆ. ಪ್ರತಿಯೊಂದು ಪಾವ್ ಭಾಜಿ ಪ್ರತಿಯೊಂದು ಚೆನ್ನಾಗಿರತ್ತೆ. ಜ್ಯೂಸ್ ಎಲ್ಲ ಚೆನ್ನಾಗಿರತ್ತೆ. ಮ್ಯಾಂಗೋ ಜ್ಯೂಸು ಎಲ್ಲ ಚೆನ್ನಾಗಿರತ್ತೆ. ಬೇಕು ನೀವು ಒಂದ್ಸಲ ಇಲ್ಲೆಲ್ಲನ ಚಿಕ್ಕಪೇಟೆ ಮೆಜೆಸ್ಟಿಕ್ ಬಂದರೆ ಇಲ್ಲಿ ಸುಖಸಾಗರ್ ಹತ್ರ ಬಂದು ಟ್ರೈ ಮಾಡಿ ನೋಡಿ. ಮತ್ತು ಬಟ್ಟೆನೂ ಕ್ಲಾತ್ಸ್ ಎಲ್ಲ ಚೆನ್ನಾಗಿರತ್ತೆ. ಚೆಕ್ ಮಾಡಿ ತೊಗೊಳ್ಬೋದು. ಅಂದರೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ 30%, 25%, 40% ಆ ಥರ ಕೇಳಬೇಕು. ಇಲ್ಲಾಂದರೆ ಕೇಳಲಿಲ್ಲ ಅಂದರೆ ಅವ್ರಿಗೆ ಮಾಡಿಕೊಡಲ್ಲ. ಮತ್ತು ಇಲ್ಲಿ ಊಟಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡ್ವಿ. ಊಟ ನನ್ನ ಮಗನಿಗೆ ಕೊಡಿಸ್ದೆ. ಊಟ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ತೀರಾ ವಾಚ್ ಮಾಡಿ.